ಯಪ್ಪ ಹೆಂಗೋ ನನ್ನ ದೊಡ್ಡ ಮೊಮ್ಮಗನ ಮನೆಗೆ ಬಂದೆ. ಅಲ್ಲಿ ಇದ್ದು ಸಾಕಾಗಿತ್ತು. ಇಲ್ಲಿ ಇವು ನೀನು ಹೆಂಗೆ ನೋಡ್ಕೊತ ನೋಡಬೇಕು. ಅವನು ಹೆಂಗೋ ಪರವಾಗಿಲ್ಲ ಸಂದಕ್ಕವನಿ. ಫಸ್ಟ್ ಇವ್ರ ಮನೆಗೆ ಒಂದು 4 ದಿನ ಇದ್ಬಿಟ್ಟು ಹೋಯ್ತೀನಿ. ಎಲ್ಲ ನನ್ನ ಆಸ್ತಿ ನಿನಗೆ ತಿಂತಿರೋದು. 4 ದಿನ ನೋಡ್ಕೊಂಡ್ರೆ ಇವ್ರ ಗಂಟಿನಾರ ಹೋಯ್ತದ ಅಂತ ಹೇಳ್ಬಿಟ್ಟು. ಎಲ್ಲೋದ ನನ್ನ ಮೊಮ್ಮಗ? ನೀರು ಒಂದೇ ಕಿತ ಒಳಗಡೆಗೆ ಹೋಗೋಣ. ಅಜ್ಜಿ ನೀನಿಲ್ಲಿ? ಪ್ರೇಮಿ ನೀನು ನಡಿಯಮ್ಮಿ, ನಡಿ ಒಳಗಡಿಕೆ. ಅಯ್ಯೋ ನನ್ನ ಆಸ್ತಿ ತಿಂತಿದ್ದೀರಲ್ಲ ನೀವುನುವೇ, ಅದಕ್ಕೆ ನಡಿಯ. ನಾನು ಒಂದು 4 ದಿನ ನಿಮ್ಮ ಮನೆಗೆ ಇದ್ಬಿಟ್ಟು ಹೋಗನಿ ಅಂತ ಅನ್ಕೊಂಡೆ. ಹಬ್ಬ ನನ್ನಂತೂನುವೇ ಅದೇ ನಮ್ಮ ಶ್ಯಾಮ ನೋಡ್ಕೊಂಡ ಅಂದರೆ ಎಂಥ ಸಂದಾಕ ನೋಡ್ಕೊಂಡ ಗೊತ್ತಾ. ಅದಕ್ಕೆ ನಡಿಯ. ನೀವು ಹೆಂಗೆ ನೋಡ್ಕೊತೀರೋ ನಮ್ಮನ್ನ ಅಂತ ಹೇಳ್ಬಿಟ್ಟು ಸುಮ್ಮನೆ ನ್ಯಾಟಕ್ಕೆ ಬಂದೆ. ಏನಜ್ಜಿ ಇಲ್ಲೇ ಇರಕ್ಕೆ ಅಂತ ಬಂದ? ಕಣಮ್ಮಿ, ನನ್ನ ಆಸ್ತಿ ಇಟ್ಕೊಂಡಿಲ್ವೇ ನೀವು? ನನ್ನ ಆಸ್ತಿ ಎಷ್ಟು ಇಟ್ಕೊಂಡಿದ್ರೆ ಹೇಳು? ನಮ್ಮ ಯಜಮಾನಪ್ಪ ನನಗೆ ಅಂತ ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲನೂ ಕೊಟ್ಟಿಲ್ವಾ ನಿಮಗೆ ಹಂಚ್ಕೊಂಡು? ಆಸ್ತಿ ಮಾತ್ರ ಹಂಚ್ಕೊತೀರಾ? ಯಾಕೆ ನನ್ನ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ವೇ? ನಡಿ ಒಳಗಡಿಕೆ. ಯಾರಮ್ಮಿ? ನನ್ನ ಗಂಡ ಅವ್ರ ಅಜ್ಜಿ ಕಣಮ್ಮ. ನಿಮ್ಮ ಅಮ್ಮನ ಇಲ್ಲಿ ಏರಿಸ್ಕೊಂಡಿದ್ದಂಗಿದೀಗ? ಕಣಜ್ಜಿ, ನಮ್ಮ ಅಮ್ಮ ಒಂದೇ ನೆನೆಯ, ಅದಕ್ಕೇನೆ ನಾನು ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದೀನಿ. ಏನೇ ಆಗಲಿ ಮಗಳ ಮನೆಗೆ ಬಂದು ಬಿದ್ದಿದ್ದೀಗಲ್ಲ, ನಾಚಿಕೆ ಹಾಕಿಲ್ವ ನಿನಗೆ? ಯಾಕೆ ನಿನ್ನ ಮನೆ ಅಂತ ಹೇಳ್ಬಿಟ್ಟೇನು ಬಿದ್ದಿಲ್ವೇ? ಬಂದು ಇಲ್ಲೇ ನೆನೆಯ ಇರಬೇಕೆ? ಏಳು ಮಕ್ಳು ಮನೆಗೆ ನೆನೆಯ? ಅದ್ಯೋ ನಾಚಿಕೆ ಹೆಂಗಸ್ರು ನನ್ವ. ಏಳು ನನ್ನ ಮೊಮ್ಮಗ ಕಾಣ್ತಾನೆ ಇಲ್ವಲ್ಲ? ನಿಮ್ಮ ಅಮ್ಮಗ ಏಳು ಕುಡ್ಕೊಂಡು ಓಡಾಡ್ಕೊಂಡವನು ಯಾರಿಗೆ ಗೊತ್ತು? ಎಂಟಿ ಅದೊಳು ನೆಟ್ಟಿಗೆ ನೋಡ್ಕೊಳಕ್ ಬಿಟ್ಬಿಟ್ಟು ಇದೇನು ಆಟ ಅಂತ ಹೇಳ್ಬಿಟ್ಟು ನೀನು ಎಂಟಿ ತಾನೆ ನೀನು? ನೆಟ್ಟಿಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ವಾ ನಿನಗೆ? ಯಾತ್ತೋದ್ನೂ ಗೊತ್ತಿಲ್ಲ ನಂಗೆ ಮಾತಾಡ್ತಿಗಲ್ಲ ನೀನು. ಇನ್ನು ಎಂತ ಬುಟ್ಟು ಹೆಂಗ್ಸಿರ್ಬೇಡ ನೀನು. ನಡಿ. ಯಪ್ಪ ಇಲ್ಲ ನಾವು ಹೊಸಿ ತಣ್ಣಗೈತೆ, ಅಲ್ಲಿ ಎಷ್ಟು ಸೆಕೆ ಆಯ್ತಿತ್ತೋ ಏನೋ. ನೀವು ಅಮ್ಮನ ಇಲ್ಲಿ ಇರಿಸ್ಕೊಂಡ್ರೆ ನೋಡ್ರೆ ಮೊಯ್ಯೂರಿತದ ನನಗಂತೂ ನೋಡ್ವೆ. ನಡಿ. ಇವಳೆ ಅವಳೆ ಮುದುಕಿ ನಮಗೆ ಗೊತ್ತಿಲ್ಲ, ಇಲ್ಲಿಗೆ ಬಂದು ಅಟ್ಕಾಯಿಸ್ಕೊಂಡವಳಲ್ಲ. ಏನಮ್ಮ ಮಾಡಲಿ, ಅದೇನೋ ಆಸ್ತಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಅಟ್ಕಾಯಿಸ್ಕೊಂಡವಳೆ. ಇನ್ನು ಏನು ಮಾಡೋಕ್ಕಾಯ್ತದೆ ಹೇಳು? ಯವ್ವ, ಈ ಮುದುಕಿನ ಹೆಂಗನ ಮಾಡಿ ಸಾಗಿಡಿಯೇ ಹುಟ್ಟು ಬಜಾರಿ ಅಂತ ಅನ್ನಿಸ್ತದೆ. ಈ ಮುದುಕಿ ನೋಡ್ದ ಎಷ್ಟು ಅವಾಜ್ ಆಗ್ತಾಳೆ ನಮ್ಗೇನೇನಿಯ? ಓವರಾಗ ಅವಾಜ್ ಆಗ್ತಾಳಲ್ಲ. ಅಮ್ಮ ಕಳ್ಸನ್ ಬಾ, ಕೂಳಿಲ್ಲ ನೀರಿಲ್ಲ. ಇವ್ರ ಮೊಮ್ಮಗ ತಂದಾಕ್ಲಿಲ್ಲ ನಾನು ಏನ್ ಮಾಡಾಕ್ಲಿ ಅಡುಗೆಯ? ಬಾಯಿ ಮುಚ್ಕೊಂಡು ಹೊರಟೋಯ್ತಾಳೆ. ಸುಮ್ಕಿರ್ ನೀನು, ಏನು ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಈ ಮುದುಕಿ ನಮ್ಮ ಅತ್ತೆ ಹೇಳ್ತಿತ್ತು ಭಾಳ ಡೇಂಜರ್ ಈ ಮುದುಕಿ ಅಂತ ಹೇಳ್ಬಿಟ್ಟು. ಹುಷಾರಾಗಿರ್ಬೇಕು. ಇಷ್ಟು ದಿನ ಅದೇ ಬದ್ರಿ ಮನೆಗೆ ಬಿದ್ದಿದ್ಲು. ಇವಾಗ ಬಂದವಳೆ ಹಳ್ಳ ಆಡಿಸ್ಕೊಂಡು. ಕೊಟ್ಟಿರೋ 2 ಎಕರೆ ಎಷ್ಟು ಆಡ್ತಾಳೆ ಕಣಮ್ಮ. ಏನೋ 20 ಎಕರೆ ಕೊಟ್ಟಿದ್ದೀನಿ ನನಗೆ. ನೋಡಿ ಅಬ್ಬಾ ಮನೆ ನೋಸಿ ಕ್ಲೀನಾಗಿ ಮಡಿಕೋಬೇಕು, ಮನೆ ನೋಸಿ ನೋಡ್ಕೋಬೇಕು, ಮನೆ ನೋಸಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಹೆಂಗಿದ್ರೆ ಹಂಗೇನಿಯ ಮಡಿಕೊಂಡ್ರದ್ ಮನೆಯ. ಲೇ ಏನ್ ಮಾಡ್ತಿದೀಗ? ಹೋಗಿ ಬಾದಾಮಿ ಹಾಲನ್ನ ಕಾಯಿಸ್ಕೊಂಬಿಟ್ಟು ಬಾ ಹೋಗು. ಏನು ಬಾದಾಮಿ ಹಾಲ? ಕುಡಿಯಕ್ಕೆ ಕಾಪಿಗಿಲ್ಲ ಕಣಜ್ಜಿ, ನಮಗೆ ಕಾಪಿಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒದ್ದಾಡ್ತಾ ಇದ್ರೆ ನೀನು ಬಾದಾಮಿ ಹಾಲು ಎಲ್ಲಿಂದ ತಗೊಂಬಿಟ್ಟು ಬರನಿ? ಅಯ್ಯೋ ಬಾದಾಮಿ ಹಾಲು. ಲೇ ನಾನು ಕುಡಿಯೋದು ಬಾದಾಮಿ ಹಾಲೇನಿಯ. ನನ್ನ ಯಜಮಾನ ಕಣೆ ನನ್ನ ಎಂಥ ಸಂದಾಕ್ ನೋಡ್ಕೊಂಡಿದ್ದ ಗೊತ್ತೇನೆ? ನಿಮ್ಗೆ 2 ಎಕರೆ ಕೊಟ್ಟಿದ್ದೀನಲ್ಲ, ಆ ಜಮೀನು ಮಾರಿದ್ರೆ ಬಾದಾಮಿ ಹಾಲೇನು ಇನ್ನೂ ಬ್ಯಾರೆ ಹಾಲೇನಿಯೋ ಕುಡ್ಕೊಂಬಿಟ್ಟು ನೆಮ್ಮದಿಗಿತ್ತಾ ಇದ್ದೆ. ಹೋಗೋಗಿ ಒಂದಿಸ್ಕೊಬಿಟ್ಟು ಬಂದು ಮಾಡೋಗಿ ಸರ್ನ. ಅಜ್ಜಿ ಒಂದಿಸ್ಕೊಬಿಟ್ಟು ಬಾ ಅಂದ್ರೆ ನಾನು ಇಲ್ಲಿಂದ ಒಂದಿಸ್ಕೊಂಬಿಟ್ಟು ಬರಲಿ? ಅಲ್ಲ, ನಮ್ಗೆ ಇಲ್ಲಿ ಕಾಪಿಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಓದಾಡ್ತಿದೀವಿ. ಈ ಅಮ್ಮಂಗೆ ನೋಡಿ ಹಂಗೆ ಹೇಳ್ತಾಳೆ ಬಾದಾಮಿ ಹಾಲು. ಲೇ ಮೂದೇವಿ, ಮೊದ್ಲು ನೀನು ನಾಳೆ ಬೆಳಗ್ಗೆ ಬಸ್ ಐತಲ್ಲ 7 ಗಂಟೆ ಬಸ್ಸು, ಹೊತ್ಕೊಂಡು ನೀ 3 ಗಂಟೆ ಹೋಗ್ಬಿಡು. ಇಲ್ಲಿ ಇದ್ಕೊಂಡು ನೀನು ಹೊರೆ ಮಾಡಕ್ಕಿದ್ದೀಗ ಇಲ್ಲಿ. ಅಬ್ಬಬ್ಬ ನನ್ನ ಮೊಮ್ಮಗ ತಂದು ಹಾಕಿದ್ದೆಲ್ಲನೂ ಚೆನ್ನಾಗಿ ತಿನ್ಕೊಂಡಿದ್ಯಾ ಅಂತ ಅನ್ನಿಸ್ತದಲ್ವಾ? ನಿಂಗೆ ನಾಚಿಕೆ ಆಗ್ದಿದ್ದು ಹೆಚ್ಚು. ಸುಮ್ಕೇನಿಯ ಇಲ್ಲೇ ಬಿದ್ದಿರೋದಕ್ಕೆ ಮೊದಲು ಇಲ್ಲಿಂದ ಹೊಂಟೋಗು. ಯವ್ವ ಮುದುಕಿ. ಲೇ ಪ್ರೇಮಿ ಏನೇ ಮಾಡ್ತಾ ಇದ್ದೀಗ? ತದ್ದಾಕಿ ಚೆನ್ನಾಗಿ ಮಾಡಕ್ಕೆ ಅಂತ ಹೇಳಿದ್ರೆ ಇದೇನೇ ಮಾಡ್ತಾ ಇದ್ದೀಗ ನೀನು? ರೀ ನಿಮ್ಮ ಅಜ್ಜಿ ಬಂದೈತೆ. ನಿಮ್ಮ ಅಜ್ಜಿನ ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕಂತೆ. ನಿಮ್ಮ ಅಜ್ಜಿ ಕುಡಿಯಕ್ಕೆ ಬಾದಾಮಿ ಹಾಲು ಕೇಳ್ತೈತೆ. ಬಾದಾಮಿ ಹಾಲ್ಗೆ ಏನೂ ಇಲ್ವಲ್ಲ ಮನೆಯಾಗೆ, ಹೊಸಿ ತಂದು ಕೊಡ್ತೀರಾ? ಅಲ್ಲ ಮಿಸ್ಟರ್ ಗ್ರ್ಯಾಂಡ್ ಮದರ್, ನನ್ನ ಹತ್ರ ಹಾಲು ಗಿಲ್ಲೆಲ್ಲ ತರಕ್ಕೆ ಕಾಸಿಲ್ಲ. ಇನ್ನೇನು ಕಾಸೈತ್ಲ ನಿಂತಾಗೆ? ಕುಡಿಯಕ್ಕೆ ಕಾಸೈತ ನಿಂತಾಗೆ? ಇತ್ಲಾಗ ಬಾರಮ್ಮ ಇಲ್ಲಿ. ಏನ್ಲ ನಿಮ್ಮ ತಾತನ ಹೆಂಗೆ ನೋಡ್ಕೊಂಡಿತ್ತು ಗೊತ್ತೇನ್ಲ? ಮಹಾರಾಣಿ ನೋಡ್ಕೊಂಡಿತ್ತು ಕಣ್ಲ. ನನ್ನ ಮಹಾರಾಣಿಗಿನ್ನ ಒಂದು ಕೈ ಶಾನೆ ಏನಿಯ ನೋಡ್ಕೊಂಡಿತ್ತು. ನೀನು ನೋಡಿದ್ರೆ ತಿರ್ಬೋಕಿ ಥರ ನೋಡ್ಕೊಂತ ಇದೀಯಲ್ಲ ನನ್ನ ನೀನು. ತಿರ್ಬೋಕಿ ಆಟ ಆದಂಗೆ ಆಡಿಸ್ತಿದ್ಯಲ್ಲ ನೀನು. ಕುಡಿಯಕ್ಕೆ ಕಾಸೈತಂತೆ, ನಿಮ್ಮ ಅಜ್ಜಿಗೆ ಬಾದಾಮಿ ಹಾಲು ತಂದು ಕೊಡಕ್ಕೆ ಕಾಸಿಲ್ವೇನ್ಲ ನಿನಗೆ? ಅಪ್ಪ ಅಜ್ಜಿ, ಇದು ಯಾಕಜ್ಜಿ ಹಿಂಗೆ ಹೊಡಿತಾ ಇದ್ದೀಗ? ಏನಕ್ಲ ನಮ್ಮ ಯಜಮಾನು ನಿನಗೆ ಜಮೀನ ನೀನು ಕೊಟ್ಟಿರೋದು? ನಿನ್ನೇನು ಸುಮ್ಮನೆ ಕುಂತ್ಕೊಂಡು ನೀನು ಆಟ ಆಡ್ಕೊಂಡಿರಕ್ಕೆ ಅಂತ ನಾ ಕೊಟ್ಟಿರೋದು ನಿನಗೆ ಜಮೀನ? ಅಜ್ಜಿನ ಸಂದಾಕ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಜಮೀನ್ದಾರ್ ಹೆಂಡ್ತಿ ಕಳ್ಳ ನಾನು, ಜಮೀನ್ದಾರ್ ಹೆಂಡ್ತಿ. ಏನು ಅನ್ಕೊಂಬಿಟ್ಟಿದೀಗ? ಅಜ್ಜಿ ನಿಂಗೆ ಬಾದಾಮಿ ಹಾಲನ್ನ ನಾನು ಎಲ್ಲಿಂದ ತಂದು ಕೊಡ್ಲಿ ಕಣಜ್ಜಿ? ಬಾದಾಮಿ ಹಾಲನ್ನ ನನಗೇನು ತಲೆಗಿಲೆ ಕೆಟ್ಟೈತೆ? ನಾನೇ ಕುಡಿತಿಲ್ಲ ಬಾದಾಮಿ ಹಾಲನ್ನ. ನಿನಗೆ ಎಲ್ಲಿಂದ ತಂದು ಕೊಡ್ಲಿ? ಕುಡ್ದಿರೋದೆಲ್ಲ ಒಂದಕ್ಕೆ ತಿಳಿಸ್ಬಿಟ್ಟಲ್ಲ ಅಜ್ಜಿ. ಅಪ್ಪ ಸುರ ಅಂತ ಆಯ್ತು ನಿನ್ನ ಕೈ. ನನ್ನ ಕೈಯಿಂದ ನೋಡ್ಕೊಳಕ್ ಆಗಕ್ಕಿಲ್ಲ ಅಂದ್ರೆ ನೋಡ್ಕೊಳಕ್ ಆಗಕ್ಕಿಲ್ಲ. ಬಾದಾಮಿ ಹಾಲು ಗಿದಾಮಿ ಹಾಲೆಲ್ಲ ಕೊಟ್ಬಿಟ್ಟು ನೋಡ್ಕೊಳಕ್ಕಂತೂ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಷ್ಟೇ. ನೆನೆಯ ನೋಡ್ಕೊಳಕ್ ನಿನಗೆ ಯೋಗ್ಯತೆ ಇಲ್ಲ ಅಂದ್ರೆ ನೀನು ಕೊಟ್ಟಿರೋ ಜಮೀನ್ ಎಲ್ಲನೂ ವಾಪಸ್ ಬಿಸಾಕ್ಲಾ?
ಏನು ಏನ್ ಮಕ್ಕ ನೋಡ್ತಾ ಇದೀಯಾ? ಜಮೀನು ವಾಪಸ್ ಕೊಡು, ಇಲ್ಲ ಮುಚ್ಕೊಂಡು ನಾನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಏನಿಯಾ ಬತ್ತಾಯ್ತೀನಿ, 3 ಜನದ ಮನೆಗೂ ಸುತ್ತಾಡ್ತಿದ್ದೀನಿ. ಶಾಮೂನ್ ಮನೆ ಆಯ್ತು, ಇವಾಗ ನಿನ್ನ ಮನೆಗೆ ಓದ್ತಿದ್ದೀನಿ ಐತೀನಿ. ಆಮೇಕಿಂದ ಪೊದ್ದೋಳಲ್ಲ ಅವ್ರ ಮನೆ ಒಂದು 3 ದಿನ ಹೋಯ್ತೀನಿ. ಎಲ್ಲರೂ ನ್ಯಾಯವಾಗಿ ನೋಡ್ಕೊಂಡ್ರೆ ಸರಿ, ಇಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟು ನನ್ನ ಗಂಡನ ಆಸ್ತಿಯ ಮಾರ್ಬಿಟ್ಟು ಪಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಹಾಕ್ಬಿಡ್ತೀನಿ ಕಂಡ್ಲಾ. ಅಜಯ್, ಈ ವಯಸ್ಸಾಗ ಪಾರಿನಂತೆ ಪಾರಿನು. ಅಯ್ಯೋ ಲೇ ಪ್ರೇಮಿ, ಅದೇನೋ ಮಾಡಾಕ್ ಹೋಗೆ. ಮನೆನಾಗ ಏನೋ ಇದ್ರೆ ತಾನೇ ಮಾಡಾಕಕ್ಕೆ, ಇದ್ದಿದ್ರೆ ಮಾಡಾಕ್ತಾ ಇದ್ದೆ. ಮನೆನಾಗ ಏನೂ ಇಲ್ಲ, ಕುಡ್ದು ಬರ್ತೀರಾ, ಏನು ತಂದಾಕಿಲ್ಲ. ನಿಮ್ಮ ಅಜ್ಜಿ ಹಾಲು ಆರ್ಲಿಕ್ಸು ಬೋರ್ಮಿಟ ಎಲ್ಲಿಂದ ತಂದು ಕೊಡ್ಲಿ ನಾನಂತೂ? ಲೇ ಬಿತ್ರಿ, ನೀನೇನು ಮನೆ ಕುತ್ಕೊಂಡು ನಿನ್ ಗೆಣಸ ಕೀಳ್ತೀಯಾ? ನೀನ್ ಕೆಲ್ಸಕ್ಕೆ ಹೋಗಿದ್ದಾಗ ಯಾಕೆ ಬಿದ್ದಿದ್ಯಾ? ಕೆಲ್ಸಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಈಗ ನಿಮ್ಮ ಅಮ್ಮನ ದಂಡಪಿಂಡು ನಿಕ್ಕೊಂಡಿಲಿ ಊಟ ಹಾಕೊಂಡ್ಕೊಂತಿದ್ದೀಗ ನೀನು. ಫಸ್ಟ್ ಕಳಿಸ್ಬಿಟ್ಟು ನೀನು ಕೆಲ್ಸಕ್ಕೆ ಹೋಗಿದ್ದಿದ್ರೆ ಇವತ್ತಿಂತ ಬಾಳ್ತಿದ್ದೆ. ಲೇ ಇವಳೆ ಅವಳೆ ಬೆಳಿಗ್ಗೆ 7 ಗಂಟೆ ಬಸ್ ಹೊತ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ. ನೋಡು, ಅದೇನು ಮಾಡ್ತಿರೋ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಎದ್ದು ನಾನು ಕುಡಿಯೋದೇನಿಯ ಬಾದಾಮಿ ಹಾಲು. ನನಗೆ ಬೆಳಿಗ್ಗೆ ರಾತ್ರಿ ಬಾದಾಮಿ ಹಾಲು ಬೇಕೇ ಬೇಕು. ಹಾಗೇನೇನಿಯ ವಾರಕ್ಕೆ 3 ದಿನ ನನಗೆ ಚಿಕನ್ನು ಮಟನ್ನು ತಂದು ಹಾಕ್ಲೇಬೇಕು. ಆಮೇಕಿಂದ ಬೆಳಿಗ್ಗೆ ನನಗೆ ತಿಂಡಿ ಬೇಕೇ ಬೇಕು. ಮಧ್ಯಾಹ್ನ ಬಿಸಿ 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 ಅನ್ನ ಸಾರು ಮುದ್ದೆ ಬೇಕೇ ಬೇಕು. ರಾತ್ರಿಗಿನ್ನ ಮುಂಚೆ ಸಂಜೆ 5 ಗಂಟೆಗೆ ನನಗೆ ಏನಾರ ಬೋಂಡ ಬಜ್ಜಿ ಅದು ಇದು ತಿನ್ನಲಿಲ್ಲ ಅಂತ ಹೇಳಿದ್ರೆ ನಂಗೆ ನಿದ್ದೆನೇನಿಯ ಬರೋಕ್ಕಿಲ್ಲ. ನಂಗೆ ಬೋಂಡ ಬಜ್ಜಿ ಅದು ಇದು ನಂಗೆ ತಿಂದ್ರೇನೇನಿಯ ಸಮಾಧಾನ. ನಂಗೆ ಅದಂತೂ ಬೇಕೇ ಬೇಕು. ರಾತ್ರಿಗೆ ಅನ್ನ ಸಾರು ಮುದ್ದೆ ಜೊತೆಗೆ ಒಂಚೂರು ಹಪ್ಪಳ, ಸಾಕು. ಅಷ್ಟು ತಿಂದ್ರೆ ನಂಗೆ ಒಂದು ದಿನ ಕಂಪ್ಲೀಟ್ ಆಗೋದು ಅಂತಂದರೆ ಏನು ಅನ್ಕೊಬಿಟ್ಟಿದೀಯ? ಆಗಲೇ SSLC ಓದಿದ್ದೀನಿ ನಾನು ಯಾ ಮಾರ್ಸ್ಬೋದು ಅಂತ ಅನ್ಕೊಬಿಟ್ಟಿದ್ರೆ ನೀವು SSLC. ಓಹೋ ಅವ ಅಜ್ಜಿ, ಅಷ್ಟೆಲ್ಲ ಮಾಡಬೇಕು ಅಂದರೆ ಸಾಮಾನು ಬೇಕು. ದಿನ ಬೆಳಿಗ್ಗೆ ತಿಂಡಿ, ನಿಮಗೆ ಬಾದಾಮಿ ಹಾಲು ನಾವು ಸೇರಿ ತಿನ್ನಬೇಕು ಅಂದರೆ ಎಷ್ಟು ಬೇಕಾಯ್ತದಜ್ಜಿ? ತಂದಾಕ ಯೋಗ್ಯತೆ ಇದ್ರೆ ತಂದಾಕ್ರಿ, ಇಲ್ಲ ಅಂದರೆ ನನ್ನ ಜಮೀನು ನನಗೆ ವಾಪಸ್ ಕೊಟ್ಬಿಡಿ. ನಾನು ಮಾರ್ಕೊಂಡು ತಿನ್ಕೊಂಡು ನೆಮ್ಮದಿಗಿತ್ತೀನಿ. ಅದಕ್ಕೆ ನಾನು ಯಾರ ಹೆಸ್ರಿಗೂ ಮಾಡಿಸ್ಕೊಟ್ಟಿಲ್ಲ. ಇನ್ನೂ ನಾನು ಯಾರು ನೈಯಸ್ಸಾಗಿ ಸಂದಾಕ ನೋಡ್ಕೊತಾರೋ ಅವ್ರ ಹೆಸ್ರಿಗೆ ಮಾತ್ರ ಮಾಡಿಸ್ಕೊಡ್ತೀನಿ. ಅಲ್ಲಿ ಗಂಟ ಬೆಳಕಂಡು ತಿನ್ಬೋದು ಅಷ್ಟೇ ನೆನೆಯ. ಅದು ಬಿಟ್ಬಿಟ್ಟು ಯಾರಿಗೂ 10 ಪೈಸೆನೂ ಕೊಡೋಕ್ಕಿಲ್ಲ. ನಾನಂತೂ 10 ಪೈಸೆ ಕೊಟ್ಟರೆ ಕೇಳು. ಏನು ಅನ್ಕೊಂಬಿಟ್ಟಿದ್ದೀರ ಈ ವಜ್ಜಿನ? ಸಾಮಾನ್ಯದ ಮುದುಕಿ ಅಂತ ಅನ್ಕೊಂಬಿಟ್ಟಿದ್ದೀರ ನನ್ನ? ಇಲ್ಲ, ಸಾಮಾನ್ಯದ ಮುದುಕಿ ಅಲ್ವೇ ಅಲ್ಲ. ಎಲ್ಲ ಸಾಮಾನು ಸರಂಡಿ ಎಲ್ಲ ಏನೇನು ಬೇಕು ಅಂತ ಬರ್ಕೊಡ್ತೀನಿ, ತಗೊಂಬಿಟ್ಟು ಬರ್ರಿ. ಹಂಗೇನಿಯ ನನಗೆ ಮೈ ಉಜ್ಕೊಳಕ್ಕೆ ಸೋಪು ಮೈಸೂರು ಸ್ಯಾಂಡ್ಲು ಸೋಪೇ ಬೇಕು. ಗಮ್ಗುಡ ಅಂತದ್ದು ಗೋಲ್ಡ್ ಸೋಪೇ ಬೇಕು. ಪೇಸ್ಟ್ ಅಷ್ಟೇ, ಚೆನ್ನಾಗಿರೋ ಪೇಸ್ಟೇ ಬೇಕು. ಎಲ್ಲ ತಗೊಬಿಟ್ಟು ಬಂದು ಮಡಗ್ರಿ. ನಾನು ಟವಲ್ಲು ಅಷ್ಟೇ ಏನಿಯ ಮೆತ್ತವಾಗಿರೋ ಟವಲ್ಲಾಗ ಏನಿಯ ಒರೆಸ್ಕೊಳ್ಳೋದು. ಎಲ್ಲ ಗೆಪ್ತಿ ಇಕ್ಕೊಂಡು ತಗೊಬಿಟ್ಟು ಬರ್ರಿ. ಹಬ್ಬ ಈ ಮನೆಗೆ ಅದು ಏನೈತಿ ಅಂತಾನೆ ಹುಟ್ಟು ಬಜಾರಿ ಇವಳು. 10 ಪೈಸೆ ಕೆಲಸ ಮಾಡೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ಬಂದು ನನ್ನ ಹತ್ರ ಏನಿಯ ಊಟ ಮಾಡ್ತೀಗೇನೆ ನೀನು? ಹೋಗಿ ಎಲ್ಲ ಲಿಸ್ಟ್ ಬರ್ಕೊಂಬಿಟ್ಟು ತಗೊಂಬಿಟ್ಟು ಬಾ ಹೋಗು. ಅಜ್ಜಿ, ನನ್ನ ಮಕ್ಕ ಯಾಕೆ ಅಜ್ಜಿ ನೋಡ್ತಾ ಇದೀಯಾ? ಸಾಲ ಮಾಡೋಣ ತಂದಾಕ್ತೀನಿ ಕಣಜ್ಜಿ. ಜಮೀನು ಕೊಡು ಅಂತ ಮಾತ್ರ ತಲೆ ತಿನ್ಬೇಡ ಕಣಜ್ಜಿ. ನಿನಗೇನು ನಿನಗೆ ಎಲ್ಲ ತಿನ್ನಕ್ ಬೇಕು ತಾನೆ, ತಂದು ಕೊಡ್ತೀನಿ ಕಣಜ್ಜಿ. ವಾರಕ್ಕೊಂದಿನ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕು, ಸರಿನಾ? ನನಗೆ ಅದೇನು ನಮ್ಮ ಜಮೀನ್ದಾರ್ ಗಂಡ ವಾರಕ್ಕೊಂದ್ಕಿತ ಪಿಕ್ಚರ್ ತೋರಿಸಿ ಅಭ್ಯಾಸ ಮಾಡ್ಬಿಟ್ಟವನಿ. ಯಾರ ಮನೆಗೆ ಇತ್ತಿನೋ ಅವ್ರ ಮನೆಗೆ ವಾರಕ್ಕೊಂದ್ಕಿತ ಪಿಕ್ಚರ್ ಕರ್ಕೊಂಡೋಗಿ ತೋರಿಸ್ಬೇಕು. ಪಿಕ್ಚರ್ ನೋಡಿದ್ರೆ ನಂಗೆ ಹುಚ್ಚಿಡ್ದಂಗೆ ಆಯ್ತದೆ. ಹೋಗ್ಲಾ ನಾಳೆ ಏನೇ ಪಿಕ್ಚರ್ಗೆ ಹೋಗ್ಬಿಟ್ಟು ಬರನಿ. ಯಪ್ಪ ನನ್ನ ಲಗೇಜ್ ಎಲ್ಲ ತೊರದೇ ಮರ್ತ್ಬಿಟ್ಟೆ. ನೋಡ್ಲಾ, ಇಲ್ಲೇನಿ ಆಯ್ತಾಗ ಹೊಸ ಸೀರೆ ಕೊಡಿಸ್ಬಿಡದೆ, ಉಟ್ಕೊಂಡು ನೆಮ್ಮದಿಗಿತ್ತೀನಿ. ಮಗ ತೊಳ್ಕೊಂಬಿಟ್ಟು ಬರ್ತೀನಿ ಇರು. ಮೈಸೂರು ಸ್ಯಾಂಡ್ಲು ಗೋಲ್ಡು ತಗೊಂಬಿಟ್ಟು ಬಾ. ಈ ಮುದುಕಿ ಏನಾದ್ರು ನನ್ನ ಜೊತೆ ಇರಕ್ಕೆ ಬಂದವಳ, ಇಲ್ಲಿ ನನಗೆ ಬೆಂಕಿ ಇಕ್ಕಕ್ಕೆ ಅಂತ ಹೇಳ್ಬಿಟ್ಟು ಬಂದವಳ. ನನಗಂತೂ ಗೊತ್ತಾಯ್ತಿಲ್ಲ ಏನಕ್ಕೆ ಬಂದವಳೆ ಅಂತ ಹೇಳ್ಬಿಟ್ಟು. ಕಳ್ಳು ಮುದುಕಿ ಹೆಂಗೆ ಬೆಂಕಿ ಇಕ್ತಾವಳು ನೋಡು. ಇವಳಂತೂ ಕಿತ್ತೋದಳು. ಇವಳು ಮಕ ಮುಚ್ಚ, ಇವಳಿಗೆ ಬರ್ಬಾರ್ದು ಇವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ಅಲ್ಲಿ ನೋಡು ಎಷ್ಟು ಲಿಸ್ಟ್ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಅತ್ತೆ, ಇವನ್ನೆಲ್ಲ ಮಾಡಬೇಕು ಅಂತಂದ್ರೆ ನಾನು ಸತ್ತೆ. ಹೊಳಿಮಯ್ಯ, ನಾನೇನು ಮಾಡಲಿ? ನನ್ನೇನಿಯ ಹೋಗು ಅಂತ ಹೇಳ್ತಾವಳೆ. ನಾನೇ ಇಲ್ಲಿ ನಿಮ್ಮನ್ನ ಪಿರುತಿಯಿಂದ ನೋಡ್ಕೊಂಡಿದ್ದೀನಿ. ನನ್ನೇನಿಯ ಹೋಗು ಅಂತ ಹೇಳ್ತಾವಳಲ್ಲ. ಮನೆಯಾಳ ಮುದುಕಿ ಭಾಳ ಘಟಾಣಿ ಅಜ್ಜಿ ಅನ್ನಿಸ್ತದೆ. ಬರೀ ಘಟಾಣಿ ಅಲ್ಲ ನಮ್ಮ ಅಜ್ಜಿ, ಘಟಾಣಿ. ಲೋ, ಶಾಂಪು ಅಷ್ಟೇ ಏನಿಯಾ? ಅದು ಯಾಂತದ ಬಂದೈತಲ್ವೇನ್ಲ ಮೀಣ ಶಾಂಪು, ಅದನ್ನೇ ತಗೊಂಬಿಟ್ಟು ಬರ್ಲಾ. ನನ್ನ ಕೂದ್ಲಿಗೆ ಅದನ್ನ ಬಿಟ್ರೆ ನಾನು ಬೇರೆ ಹಾಕೊಳಕ್ಕಿಲ್ಲ. ಹಬ್ಬ ಇದು ಒಂದು ಬಾಚ್ರು ಮನೆ ಅಂತಾರ. ಒಂದು ಒಳ್ಳೆ ಬಾಚ್ರು ಮನೆಯನ್ನು ಕಟ್ಟಿಸ್ಬೇಕು. ಮೇಲ್ಗಡೆಯಿಂದ ನೀರು ಬೀಳ್ತದಲ್ಲ, ಅದು ಆ ಥರದ್ದು ಇರ್ಬೇಕು. ನನಗಂತೂ ಶಾಮೂನ್ ಮನೆಗೆ ಹೆಂಗೋ ಎಲ್ಲರೂ ಇತ್ತು, ನೆಮ್ಮದಿಯಾಗಿದ್ದೆ. ಇಲ್ಲಪ್ಪ, ಏನೂ ಇಲ್ಲ. ದರಿದ್ರ ಇವ್ರಂತೂ. ಲೇ, ಜಮೀನು ಮಾರಬಾರ್ದು ಅಂತ ಅನ್ಕೋತಿದ್ದೆ ನಾನು. ಜಮೀನು ಮಾರಬಾರ್ದು, ಏನಕ್ಕೆ ಸೋಕಿ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಸೋಕಿ ಮಾಡೋದು ನೋಡಿದ್ರೆ ಅರ್ಥ ಆಯ್ತದೆ. ನಮ್ಮ ತಾತಿ ಹಂಗೆ 10-15 ಎಕರೆ ಜಮೀನು ಕಳೆದ ಅಂತ ಹೇಳ್ಬಿಟ್ಟು. ಈ ಒಮ್ಮನ್ ಶೋಕಿ ಏನೇನೇ ಕಳೆದ ಅನ್ನಿಸ್ತದೆ. ನಮ್ಮ ತಾತ ಜಮೀನು ಎಲ್ಲನೂ ಲೆಕ್ಕ ಹಾಕು ಯೋಸ್ಗೆ ಹೇಳ್ತಾಳೆ. ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಂದ ಒಂದಿಸ್ಕೊಂಬಿಟ್ಟು ತಗೊಬಿಟ್ಟು ಬಂದು ಕೊಡಕಾಯ್ತದೆ. ನೋಡಮಿ, ನಾನು ಕೈಲಂತೂ ಆಗೋಕ್ಕಿಲ್ಲ. ಕುಡ್ದಿರೋದೆಲ್ಲ ಒಂದಕ್ಕೆ ತಿಳಿಸ್ಬಿಟ್ಲು ಈ ಮುದುಕಿ. ಯಪ್ಪ, ಇನ್ನೊಂದ್ಕಿತ ಹೋಯ್ತೀನಿ. ನೀವು ಈ ಮುದುಕಿ ಜೊತೆ ಏನಾರ ಮಾಡ್ಕೊಳ್ಳಿ ಅಷ್ಟೇ ನೆನಿಯ. ರೀ, ನೀವು ಹಿಂಗೆ ಹೋಗ್ಬಿಟ್ರೆ ಹೆಂಗ್ರಿ?
ಹೋಗ್ಬಿಟ್ರಿ ಅಂಗ್ರಿ ಅಂತ ಹೇಳಿದ್ರೆ ಇನ್ನೇ ನಿಮ್ಮ ಮುದ್ಕಿ ತಕ್ಕ ಸಾಯಕಾಯ್ತದೆ. ಈ ಮುದ್ಕಿ ಕಾಟ ನಿಂಗೆ ಏನೋ ಗೊತ್ತಾ? ಬೋಲ್ಕ ಆಟ ಕೊಡ್ತದೆ ಈ ಮುದ್ಕಿ. ನೋಡಮ್ಮಿ 2 ದಿನ ಧರ್ಮಸ್ಥಳ ಕೊಂಡೋಗ್ಬಿಡ್ತೀನಿ. ಈ ಮುದ್ಕಿನ ನೀನೇ ನೋಡ್ಕೊಬಿಡು. ನಮ್ಮ ದೇವ್ರನೇ ಹೇಳ್ತೀನಿ, ನನ್ಗಂತೂ ಆಗಕ್ಕಿಲ್ಲ. ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಬಿಟ್ಟು ಬರ್ತೀನಿ. ಅಷ್ಟಾಗಿ ಮುದ್ಕಿನೇ ಓಡಾಗಿತ್ತಾಳೆ. ನೀನು ಏನು ಮಾಡೋಕ್ಕಾಯ್ತದೆ? ಆಮೇಕಿಂದ ಬರ್ತೀನಿ. ನೀವು ಇಲ್ಲೇ ಇರ್ರಿ, ಇಲ್ಲ ಅಂದ್ರೆ ಜಮೀನೆಲ್ಲ ವಾಪಸ್ ಬರ್ಸ್ಕೊಬಿಡ್ತಾಳೆ ಅಷ್ಟೇ ನಿನಿಯ. ರೀ ನಾನು ಬರ್ತೀನಿ ನಿಮ್ಮ ಜೊತೆಗೆ, ನನ್ನ ಕರ್ಕೊಂಡೋಗ್ರಿ. ನನ್ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗ್ರಿ ನೀವು? ಬಿಟ್ಬಿಟ್ಟು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಗಿಲಾನ್ ಮಾಡ್ಬಿಟ್ಟಿದ್ದೀರಾ ಅಂತ ರೀ. ಈ ಅಮ್ಮನ ಜೊತೆ ನನ್ನ ಕೈಲಿ ಎಣಗಕ್ಕಾಗಕ್ಕಿಲ್ಲ ರೀ. ಯವ್ವ ಅಲ್ಲ, ಅದು ಇದು ಅಂತ ಇಷ್ಟುದಲ್ಲಿ ಇಷ್ಟು ಹೇಳ್ತದೆ. ಅಷ್ಟು ಅಡುಗೆ ಮಾಡೋ ಅಷ್ಟೊತ್ತಿಗೆ ನೆಗದ್ ಬಿದ್ದು ಹೊಂಟೋಗ್ಬಿಟ್ಟಿರ್ತೀನಿ ರೀ. ನಾನು ಬರ್ತೀನಿ, ಕರ್ಕೊಂಡೋಗ್ರಿ. ನಿಮ್ಮನ್ನ ಏನ್ರಿ ಕೇಳಿದೀನಿ? ನಾನು ನಿಮ್ಮಮ್ಮ ಇಬ್ರು ಜೊತೆಗೆ ಬರ್ತೀವಿ. ಎಲ್ಲೋ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ? ಎಲ್ಗೆ ಹೋಯ್ತಾ ಇದ್ದೀರಾ? ಎಲ್ಗೂ ಇಲ್ಲ ಬಿಗ್ರೆ, ಹಾರಕೆ ಹೊತ್ಕೊಂಡಿದ್ರಂತೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟೇ ನೆನೆಯ. ನಾನು ಭಾಳ ದಿನದಿಂದ ಅನ್ಕೋತಾ ಇದ್ದೆ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಆತಾಗ ಒಳ್ಳೆ ನಿರ್ಧಾರ ಮಾಡ್ಬಿಟ್ಟಿದ್ರ. ನೋಡಿರಿ ಆತಾಗೆ ಒಟ್ಟಿಗೆ ನೀವು ಹೋಗೋಣ. ಲೋ ಮೊಮ್ಮಗ್ನಿ, ಯೋಸಿಕಾರ್ ಬುಕ್ ಮಾಡ್ಲಾ? ಸಂದಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಇನ್ನು ಎಷ್ಟಾಯ್ತದೆ ಬುಕ್ ಮಾಡ್ಲಾ? ಯವ್ವ ನಾನು ಸತ್ತೆ. ಈ ಮುದ್ಕಿ ಹತ್ರ ನಾನು ಸತ್ತೆ. ಈ ಮುದ್ಕಿ ಶೋಕಿನೋ ಇವನ್ ನೋಡ್ಕೊಳಕಂತೂ ಆಗ್ದಂಗೆ ನೀನು ನಮ್ಮ ತಾತ ನಿಗ್ರುಕಂಡ. ಇನ್ನು ನಮ್ಮನ್ನು ನಿಗ್ರುಸಕ್ಕೆ ಅಂತ ನೀನು ಬಂದವಳೆ ಅಂತ ಅನಿಸ್ತದೆ. ಲೇ ಪ್ರೇಮಿ, ನೀನು ಏನಾರ ಮಾಡ್ಕ, ನಾನೊಂದು 2 ದಿನ ಇರಕ್ಕಿಲ್ಲ. ಯಮ್ಮನ್ ಕರ್ಕೊಂಡು AC ಕಾರಾಗ ಹೋಗ್ಬೇಕು ಅಂದ್ರೆ 20,000 ರೂಪಾಯಿ ತನಕ ಕಾಸು ಬೇಕು. ಎಲ್ಲಿಂದ ತಗೊಂಡ್ಬಿಟ್ಟು ಬಂದು ಕೊಡ್ಲಿ ನಾನು? ರೀ ನಿಂತ್ಕೊಳ್ರಿ ಓಡಾಯ್ತಿದ್ರಲ್ಲ ರೀ. ಅಳಿಯಂದ್ರು ಯೋಸಿಕಾರು ಬುಕ್ ಮಾಡ್ಬಿಡ್ರಿ. ಯಮ್ಮನ್ AC ಕಾರು ಅಂದ್ರೆ ಓಸಿ ಸಿಗೋದು ಅನ್ಕೊಬಿಟ್ಟವಳೆ. ಹಾ ಬಿಗ್ರೆ, ಹೇಳ್ತೀವಿ. ನೀವು ಮುಖನ ಇನ್ನೊಂಚೂರು ಚೆನ್ನಾಗಿ ತೊಳ್ಕೊಂಬಿಟ್ಟು ಬಾ ಹೋಗ್ರಿ. ಮೈಸೂರು ಸ್ಯಾಂಡ್ಲು ಗೋಲ್ಡ್ ತಕೊಂಬಿಟ್ಟು ಬರ್ತೀವಿ. ಹೊಸಿ ನೀಟಾಗಿ ಉಜ್ಜಿ ತೊಳ್ಕೊಂಬಿಟ್ಟು ಬರ್ರಿ. ಗೋಲ್ಡ್ ಆದಂಗೆ ಏನೇ ಆಯ್ತೀರಾ. ಆಮೇಕಿಂದ ಬೇಕಾರೆ ಹೋಗೋದು ಬಿಡೋದು ಯೋಚನೆ ಮಾಡೋಣ. ಹಾ ಸರಿ. ಲೇ ನಿನ್ ಶಾನೆ ತಲೆ ಕೆಡಿಸ್ಕೊಬೇಡ. ನಿನ್ನ ಮೊಮ್ಮಗ ತಂದಾಕುದ್ರೆ ಮಾಡಾಕ್ತೀನಿ, ಇಲ್ಲಾಂದ್ರೆ ಮಾಡಾಕಿಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಡು. ಹೂ ಕಣಮ್ಮ, ಹಂಗೆ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನನ್ನೇ ಇಟ್ಟಾಡಿಸ್ತಾವಳೆ. ನೋಡು ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಇವಮ್ಮಂಗೆ ತಂದು ಮಾಡೋಕ್ಕಾಯ್ತದ? ನಿನ್ನ ಮೊಮ್ಮಗ ಬಂದ್ಮೇಲೆ ತೋರಿಸ್ಕೊಂಡು ಮಾಡಿಸ್ಕ. ನಿನ್ನ ಮೊಮ್ಮಗ ಬರೋಗಂಟ ನಾನು ನೋಡ್ಕೊಳಕ್ಕಿಲ್ಲ ಅಂತ ಹೇಳ್ತೀನಿ. ಇನ್ನೇನು ಮಾಡಲಿ, ನೋಡ್ಕೊಳಕ್ಕಾಯ್ತದಿನ್ನ? ತಂದಾಕುದ್ರೆ ಮಾಡೋಕ್ಕದೇ ಕಷ್ಟ. ಹೇಳಿರೋ ಇಷ್ಟುದ್ದಲ್ಲಿ ಇಷ್ಟಕ್ಕೆ ಇನ್ನು ನಾನೇನು ಹೋಗ್ಬಿಟ್ಟೇನು ಕೂಲಿಗೆ ಹೋಗ್ಬಿಟ್ಟ ತಂದಾಕಾಯ್ತದೆ? ಅಮ್ಮ ಸುಮ್ಕಿರು, ಮನೆಯಾಗ ಏನು ರೇಸನ್ ಇಲ್ಲ ಕಣಜ್ಜಿ. ನಾನು ಮಾಡೋಕ್ಕಿಲ್ಲ ಅಂತ ಏನಾರ ಒಂದು ಹೇಳ್ತೀನಿ ಅಷ್ಟೇನೆ. ಹಂಗೆ ಹೇಳಿ ಬಚಾವಾಗು. ಕಣಮ್ಮ, ನೀನು ಏನು ಮಾತಾಡಕ್ಕೆ ಹೋಗ್ಬೇಡ. ನೀನು ಸೈಲೆಂಟಾಗಿರು. ನಾನು ಸೈಲೆಂಟಾಗಿ ಏನು ಮಾತಾಡಕ್ಕೆ ಹೋಗಲ್ಲ. ಸುಮ್ಕಿರ್ತೀನಿ. ಏನಾರ ಕೇಳಿದ್ರೆ ಆವಾಗ ಹೇಳೋಣ ಉತ್ತರನ. ಸರಿ